ಹೋಗಿದ್ರೇನು ಯಾವ ಅಗ್ರಿಮೆಂಟ್ ಆಗಿತ್ತು? ಅವು ದೇವತೆಗಳು ಅವ್ರಿಗೆ ಧರ್ಮಶಾಸ್ತ್ರ ಅವಲ್ಲಿ ಅವು ಯಾವ ನಮಗಲಾಗುವಂತ ದೇವರಿಗೆ ಲಾಭ ಆಗುದಿಲ್ಲ. ಗೊತ್ತಾಗ್ತಿಲ್ಲ? ಈಗ ನೀವು ಆಗಲೇ ಇನ್ನೊಂದು ಧರ್ಮ ಸೂಕ್ಷ್ಮ ಹೇಳಿ ಏನು ಅದೇ ಒಮ್ಮೆ ವಿಧವಾ ಸಂಸ್ಕಾರ ಆಗಿ ಹೆಂಡತಿ ವೈದ್ಯದ ಬಂತು ಅಂತಂದ್ರೆ ತಿರುಗಿ ಮುತ್ತೈದೆ ಆಗ್ಲಿಕ್ಕೆ ಬರೋದಿಲ್ಲ. ಬರೋದಿಲ್ಲ. ಈಗ ಏನಿಲ್ಲ, ಈ ಪುರಾಣದಾಗ ಬರೋ ಸತ್ಯವಾನ ಸಾವಿತ್ರಿ ಕಥೆ ನೀವು ಕೇಳಿರ್ಬೇಕಲ್ಲ. ತಿಳಿದಿಲ್ಲ? ಅದ್ರಾಗ ಸತ್ಯವಾನ ಸತ್ಯ ತಕ್ಷಣ ಸಾವಿತ್ರಿ ವೈದ್ಯ ಬಂತು ಇಲ್ಲೋ? ಸತ್ಯವಾನ ಮತ್ ಬದುಕಿದಾಗ ಸಾವಿತ್ರಿ ಮುತ್ತೈದೆ ಹೆಂಗಾದ್ರು ಅಲ್ಲೇ ಮತ್ತೆ ಎಲ್ಲ ಧರ್ಮ ಸೂಕ್ಷ್ಮ ಕಂಡು ಬರ್ತಾವ. ಏನಂದ್ರ ಸತ್ಯವಾದ ಸಾಯುವರಾಗ ಬದುಕ್ಯಾನ. ಇಷ್ಟಾಗಿ ಸಾವಿತ್ರಿಗೆ ಯಮಧರ್ಮ ಸ್ವತಃ ಬಂದು ಸಾವಿತ್ರಿ ನಿನ್ನ ಗಂಡನ ಜೀವ ವಾಪಸ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟ. ಇಲ್ಲಿ ಸತ್ಯವಂತರಾಯ ಜೀವ ಯಾರಪ್ಪ ವಾಪಸ್ ಕೊಟ್ಟರು? ಹೌದ್ರಿ, ಸತ್ಯವಾನ ಸತ್ಯ ತಕ್ಷಣ ಸಾವಿತ್ರಿ ವೈದ್ಯ ಬರುತ್ತೋ ಇಲ್ಲೋ? ತಿರುಗಿ ಮುತ್ತೈದೆ ಹೆಂಗಾದ್ರು ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಲಾ ಸಂಘ ಟಿವಿಎಂ ವಿಜಯನಗರ ಜಿಲ್ಲೆ ಪ್ರಸ್ತುತಪಡಿಸಿದ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ರಚನೆಯ ಶ್ರೀಕೃಷ್ಣ ಕುಲಕರ್ಣಿ ನಿರ್ದೇಶನದ ಇಂಥ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಪ್ರದರ್ಶನ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಕಲಾ ಸಂಘದಿಂದ ಕಳೆದ 60 ವರ್ಷಗಳಿಂದ ರಂಗಭೂಮಿಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕನ್ನಡ ಕಲಾ ಸಂಘದ ವತಿಯಿಂದ ತಮಗೆ ಹೃದಯಪೂರ್ವಕವಾದ ಧನ್ಯವಾದ. ಮತ್ತು ಈ ಕಲಾವಿದರ ಒಂದು ಪರಿಚಯ ಮಾಡೋಕ್ಕೆ ಸತ್ಯವಂತರವರ ಪಾತ್ರದಲ್ಲಿ ನಮ್ಮ ಸಂಘದ ಹಿರಿಯ ಸದಸ್ಯರು ಶಿವಾನಂದ ಕೆಂಬಾವಿಮಠ್, ಹನುಮಂತರಾಯರ ಪಾತ್ರದಲ್ಲಿ ಗುರು ಬಸವರಾಜ್, ಹಿರಿಯ ವಕೀಲರಾಗಿ ವಿವೇಕರಾಯರಾಗಿ ರಾಜೀವ್ ಕುಲಕರ್ಣಿ ನಮ್ಮ ಸಂಘದ ಅಧ್ಯಕ್ಷ, ಅವರ ಸಹವಕೀಲರಾಗಿ ನಾಗರಾಜ್ ಆಕ್ಷ, ಜಡ್ಜಾಗಿ ಹನುಮಂತ ಪೂಜಾ, ಬೆಂಚ್ ಕ್ಲರ್ಕಾಗಿ ಮತ್ತು ನಮ್ಮ ತಂಡದ ಸಂಚಾಲಕರಾದ CH ರಾಜಗೋಪಾಲ್, ಆಗಿ ಅಭಿಷೇಕ್ ಕೆಂಬಾವಿಮಠ್, ಬೀರಪ್ಪನಾಗಿ ನಮ್ಮ ಜಗದೀಶ್ ಅವರು ಮತ್ತು ಪ್ರಚಂಡಾಚಾರ್ಯ, ತಿರುವಂಗಡಾಚಾರ್ಯ, ಚತುರ್ವೇದಿ ಪಂಡಿತಾಚಾರ್ಯ ನಮ್ಮ ನಿರ್ದೇಶಕರು ಶ್ರೀಕೃಷ್ಣ ಕುಲಕರ್ಣಿಯವರು, ದಿವಾನರಾಗಿ ಮತ್ತು ಎಲ್ಲ ಈ ನಾಟಕದ ಪ್ರಾಪರ್ಟೀಸ್ಗಳನ್ನ ಮತ್ತು ಎಲ್ಲ ಜವಾಬ್ದಾರಿ ಹೊತ್ತ ಹಿರಿಯ ಶ್ರೀನಿವಾಸ್ ಜೋಶಿ ಅವರು, ಸಹವಕೀಲರಾಗಿ ರಾಮ್ ಕುಲಕರ್ಣಿಯವರು, ಸಂಗೀತ ನಿಲಯವರು ಗಿರೀಶ್ ದೇಸಾಯಿ ಅವರು, ನಮ್ಮ ದಿವಾನರಾಗಿ ಗೌರವ್ ಕುಮಾರ್ ಅವರು, ನಾನು SS ಚಂದ್ರಶೇಖರ್, ಕನ್ನಡ ಕಲಾ ಸಂಘದ ಕಾರ್ಯದರ್ಶಿ ಇನ್ನು ಬೆಳಕು ಮಂಜುನಾಥ್ ಹದಡಿ, ಇನ್ನು ಲಾಸ್ಟ್ ಬಟ್ ಲೀಸ್ಟ್ ನಮ್ಮ ಸಂಘದ ಹಿರಿಯ ಸದಸ್ಯರು, ಮಾಜಿ
ಕಾರ್ಯದರ್ಶಿಗಳು ಕನ್ನಡ ಕಲಾ ಸಂಘವನ್ನು ಬಹು ಎತ್ತರಕ್ಕೆ ಕೊಂಡೊಯ್ದು ಈಗ ನಿವೃತ್ತಿಯಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನರೇಂದ್ರ ಬಾಬು ಅವರಿಗೆ ನಾನು ಈ ಸಂದರ್ಭದಲ್ಲಿ ದಯವಿಟ್ಟು ವೇದಿಕೆ ಮಾಡಿದ್ರು. ಅವರಿಗೆ ಒಂದು ತಂಡದ ಸದಸ್ಯರು ಮತ್ತು ನಮ್ಮ ನಾಗರತ್ನ ಮಾಮ ಅವರು ನಮ್ಮ ತಂಡದ ಹಿರಿಯ ಸದಸ್ಯರು. ಮತ್ತೊಮ್ಮೆ ವಿಶೇಷವಾಗಿ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿಗೆ ಧನ್ಯವಾದಗಳು ಅರ್ಪಿಸ್ತಾ, ಕರ್ನಾಟಕದಲ್ಲಿ ಕಳೆದ 60 ವರ್ಷಗಳಿಂದ ಟಿ.ಪಿ. ಕೈಲಾಸಂದ್ರವರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಏಕೈಕ ಸಂಘ ಕರ್ನಾಟಕದಲ್ಲಿದೆ. ಅದು ನಮ್ಮ ಕನ್ನಡ ಕಲಾ ಸಂಘ. ತುಂಬ ಹೆಮ್ಮೆಯಿಂದ ಅಧ್ಯಕ್ಷರು ಆದ್ಮೇಲೆ ಕನ್ನಡ ಕಲಾ ಸಂಘದ ಅದ್ಭುತವಾದ ಈ ಪ್ರದರ್ಶನಕ್ಕೆ ನೀವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಕನ್ನಡ ಕಲಾ ಸಂಘ ಟಿ.ವಿ. ಡ್ಯಾಮ್ ತಂಡಕ್ಕೆ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಗಮನಕ್ಕೆ ಪ್ರತಿ ತಿಂಗಳ ಮೂರನೇ ಶನಿವಾರ ಇಲ್ಲಿ ನಾಟಕ ಇರುತ್ತೆ, ಮೊದಲನೇ ಶನಿವಾರ ಚಾವಡಿಯಲ್ಲಿ ಸಂವಾದ ಇರುತ್ತೆ. ಉಡುಪಿ ಜಿಲ್ಲೆಯಿಂದ ಫೈರ್ ನಾಟಕ ಮುಂದಿನ ತಿಂಗಳು. ಸೊ ನಿಮ್ಮ ಗೆಳೆಯರಿಗೂ ತಿಳಿಸಿ, ನೀವು ಬನ್ನಿ. ಮುಂದಿನ ತಿಂಗಳ ಮೂರನೇ ಶನಿವಾರ ಫೈರ್ ಉಡುಪಿ ಆಗಲಿ.